ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ದಿಢೀರಾಗಿ ದೋಸೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ನೀವು ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡಿ ಕೊಡ್ಬೋದು. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನಾನು. ನೋಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅವಲಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ. ನೋಡಿ, 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ನಾನು ದೋಸೆ ಹದಕ್ಕೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೀರೇನು ಹಾಕೋದು ಬೇಡ, ಹಾಗೆ ರುಬ್ಕೊಂಡು ಬನ್ನಿ. ನೋಡಿ, ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ದೋಸೆ ಅದಕ್ಕೆ ರುಬ್ಕೊಂಡು ನೋಡಿ ಈ ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ದಿಢೀರಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆದರೆ ನಾವು ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ನೆನೆಯಲು ಬಿಡ್ತೀವಿ. ಆಮೇಲೆ ನಾವು ನೀರನ್ನು ಎಷ್ಟು ಬೇಕೋ ನೋಡಿಕೊಂಡು ನಾವು ದೋಸೆನ ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇನ್ಸ್ಟೆಂಟ್ ದೋಸೆ ಕೂಡ ಅನ್ಬೋದು ನೀವು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಚಟ್ನಿ ಮಾಡ್ಕೋಬೋದು. ಮಾಡ್ಕೋವರೆಗೂ ಇದನ್ನು ನೆನೆಯೋದಕ್ಕೆ ಮುಚ್ಚಳ ಮುಚ್ಚಿ ನಾನು ಒಂದು 15 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ ಒಂದು 15 ನಿಮಿಷ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಗಟ್ಟಿ ಬಂದಿದೆ ಅಲ್ವಾ? ಇದೇ ಥರ ಇರಬೇಕು. ಬೇಕಂದರೆ ನಿಮಗೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೋತಾ ಇದ್ದೀನಿ. ನೀವಿಲ್ಲಿ ಈನೋ ಸಾಲ್ಟ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗಟ್ಟಿ ಅನಿಸಿದ್ರೆ ನೀರು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನೋಡಿ, ಸೋಡಾ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಇಡಬಾರ್ದು. ದೋಸೆ ತವ ಕೂಡ ಬಿಸಿಯಾಗಿದೆ. ನೋಡಿ, ಇವಾಗ ಒಂದೊಂದೇ ಸೌಟಷ್ಟು ಹಿಟ್ಟನ್ನು ಹಾಕ್ಕೊಂಡು ನಾವು ಎಷ್ಟು ಅಗಲ ಬೇಕೋ ಅಷ್ಟಗಲ ದೋಸೆನ ಹಾಕ್ಕೊಳ್ಳಿ. ನೋಡಿ, ನಾನು ಸೆಟ್ ದೋಸೆ ಥರ ಇಷ್ಟಗಲ ಮಾತ್ರ ಹಾಕ್ಕೋತಾ ಇದ್ದೀನಿ. ನೀವು ದೊಡ್ಡದಾಗೂ ಕೂಡ ಹಾಕ್ಕೋಬೋದು. ನೋಡಿ, ಮೇಲೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ನಾನು ಚೆನ್ನಾಗಿ ದೋಸೆನ ಬೇಯಿಸ್ಕೊತೀನಿ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಇಂಥದನ್ನು ಮಾಡಿಕೊಡಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ತುಂಬ ಇಷ್ಟಪಡ್ತಾರೆ. ಯಾರಾದರೂ ಅಷ್ಟೇ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ನೋಡಿ, ಮತ್ತೊಂದು ಕಡೆ ನಾನು ತಿರುವಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ನಾವು ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ನೀವು ಇದ್ರ ಜೊತೆಗೆ ಚಟ್ನಿ, ಸಾಗು, ಹಾಗೆ ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ, ಯಾವುದಾದ್ರೂ ಚಟ್ನಿ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ಥರ ಎಲ್ಲವನ್ನು ದೋಸೆನ ಹಾಕ್ಕೊಂಡು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ ಎಲ್ಲ ದೋಸೆನೂ ಹಾಕ್ಕೊಂಡು ನಾನು ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.